ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಸ್ವಲ್ಪ ವಿಭಿನ್ನವಾದ ದೃಷ್ಟಿಕೋನವನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಿಜ. ನಮ್ಮ ಕೈಯಲ್ಲಿರುವ ಇಂದಿನ ಮೂಲವಸ್ತು ಮೋ ಗೌದತ್ ಅವರು ಬರೆದಿರುವ ಸಾಲ್ವ್ ಫಾರ್ ಹ್ಯಾಪಿ ಪುಸ್ತಕದ ಆಯ್ದ ಭಾಗಗಳು ಮತ್ತು ಟಿಪ್ಪಣಿಗಳು. ನಾವೆಲ್ಲರೂ ನಮ್ಮ ದೈನಂದಿನ ಜೀವನದಲ್ಲಿ ಸಂತೋಷವನ್ನ ಹುಡುಕ್ತಲೇ ಇರ್ತೀವಿ ಅಲ್ವಾ? ಖಂಡಿತ. ಪ್ರತಿಯೊಬ್ಬರ ಗುರಿನೂ ಅದೇ ಆಗಿರುತ್ತೆ. ಆದ್ರೆ ಈ ಪುಸ್ತಕದ ವಿಶೇಷತೆ ಏನಂದ್ರೆ, ಒಬ್ಬ ಯಶಸ್ವಿ ಇಂಜಿನಿಯರ್ ಸಂತೋಷವನ್ನ ಕೇವಲ ಒಂದು ಅಸ್ಪಷ್ಟ ಭಾವನೆಯಾಗಿ ನೋಡದೆ ಅದನ್ನ ಬಿಡಿಸಬಹುದಾದ ಒಂದು ಗಣಿತದ ಸಮೀಕರಣದಂತೆ, ಲೈಕ್ ಒಂದು ಮ್ಯಾಥಮೆಟಿಕಲ್ ಈಕ್ವೇಷನ್ ತರ ಹೇಗೆ ವಿಶ್ಲೇಷಿಸಿದ್ರು ಅನ್ನೋದನ್ನ ನಾವು ಇಂದು ಅರ್ಥ ಮಾಡಿಕೊಳ್ಳಲಿದ್ದೇವೆ. ಇದು ನಮ್ಮ ಇಂದಿನ ಮಿಷನ್. ಮೋ ಗೌದತ್ ಅವರ ಹಿನ್ನೆಲೆಯನ್ನು ನೋಡಿದಾಗ ಈ ವಿಷಯ ಇನ್ನಷ್ಟು ಕುತೂಹಲಕಾರಿಯಾಗ್ತದೆ. ಅವರು ಗೂಗಲ್ ಎಕ್ಸ್ನಂತಹ ದೊಡ್ಡ ಸಂಸ್ಥೆಯಲ್ಲಿ ಉನ್ನತ ಅಧಿಕಾರಿಯಾಗಿದ್ರು. ಅಂದ್ರೆ ತುಂಬಾ ಲಾಜಿಕಲ್ ಆಗಿ ಯೋಚಿಸೋರು ಅಂತ. ಎಕ್ಸಾಕ್ಟ್ಲಿ. ಅವರ ಬಳಿ ಅಪಾರ ಯಶಸ್ಸಿತ್ತು, ಹಣ ಇತ್ತು ಮತ್ತು ಯಾವುದೇ ಕ್ಲಿಷ್ಟಕರ ಸಮಸ್ಯೆಯನ್ನ ಬಿಡಿಸಬಲ್ಲ ಅತ್ಯಂತ ಚುರುಕಾಲ ತಾರ್ಕಿಕ ಬುದ್ಧಿ ಇತ್ತು. ಅವರು ಸಿಸ್ಟಮ್ಸ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದವರು. ಆದ್ರೆ ಅವರ ಜೀವನದಲ್ಲಿ ಒಂದು ದೊಡ್ಡ ದುರಂತ ನಡೆದೋಯಿತು. ಒಂದು ಸಾಮಾನ್ಯ ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ಅವರ ಪ್ರೀತಿಯ ಮಗ ಅಲಿ ತೀರ್ಕೊಂಡ. ಆ ಒಂದು ಕ್ಷಣದಲ್ಲಿ ಅವರ ಇಡೀ ಬದುಕೆ ತಲೆಕೆಳಗಾಗಿ ಹೋಯಿತು. ಅಂತಹ ತೀವ್ರವಾದ ಆಘಾತ ಮತ್ತು ಹೇಳಲಾಗದ ನೋವಿನ ನಡುವೆಯೂ ಅವರು ತೆಗೆದುಕೊಂಡ ನಿರ್ಧಾರ ಮಾತ್ರ ನಿಜಕ್ಕೂ ವಿಭಿನ್ನವಾದದ್ದು. ನಿಜ. ಸಾಮಾನ್ಯವಾಗಿ ಅಂತಹ ಪರಿಸ್ಥಿತಿಯಲ್ಲಿ ನಾವು ಸಂಪೂರ್ಣವಾಗಿ ಕುಗ್ಗಿ ಹೋಗ್ತೇವೆ. ಆದರೆ ಅವರು ಒಬ್ಬ ಇಂಜಿನಿಯರ್ನಂತೆ ಸಂತೋಷದ ಸೂತ್ರವನ್ನ ಹುಡುಕಲು ನಿರ್ಧರಿಸಿದರು. ಅದವರ ಆಲೋಚನಾ ಲಹರಿ. ಅವರು ನಂಬಿದ್ದೇನೆಂದ್ರೆ, ಸಂತೋಷ ಅಸ್ತಿತ್ವದಲ್ಲಿದ್ರೆ ಅದಕ್ಕೊಂದು ನಿರ್ದಿಷ್ಟ ಸೂತ್ರ ಇರಲೇಬೇಕು. ಮತ್ತು ಜೀವನದಲ್ಲಿ ಸಂಕಟವಿದ್ರೆ ಆ ಸಮೀಕರಣದಲ್ಲಿ ಎಲ್ಲೋ ಒಂದು ದೋಷ ಇರಬೇಕು ಅಂತ ಅವರು ದೃಢವಾಗಿ ನಂಬಿದ್ರು. ಅದೇ ಈ ಪುಸ್ತಕದ ಶಕ್ತಿ ಅಂತ ನನ್ಗನ್ಸುತ್ತೆ. ಅವರು ಸಂತೋಷವನ್ನ ಒಂದು ಫಿಲಾಸಫಿ ತರ ನೋಡ್ಲಿಲ್ಲ, ಅದನ್ನ ಲೈಕ್ ಒಂದು ಇಂಜಿನಿಯರಿಂಗ್ ಪ್ರಾಬ್ಲಮ್ ತರ ನೋಡಿದ್ರು. ಹೌದು. ಅವರು ತಮ್ಮ ಮಗನನ್ನ ಕಳೆದುಕೊಂಡ ಆಳವಾದ ನೋವಿನಲ್ಲಿದ್ದರೂ ಆ ನೋವಿನಿಂದ ಹೊರಬರಲು ಮತ್ತು ಮಗನ ನೆನಪನ್ನ ಅರ್ಥಪೂರ್ಣವಾಗಿ ಉಳಿಸಿಕೊಳ್ಳಲು ಈ ತರ್ಕಬದ್ಧವಾದ ಮಾರ್ಗವನ್ನ ಹುಡುಕಿದರು. ಸರಿ, ಇದನ್ನ ವಿವರವಾಗಿ ಬಿಡಿಸಿ ನೋಡೋಣ. ಅವರು ಪ್ರಸ್ತುತಪಡಿಸುವ ಆ ಸಂತೋಷದ ಸಮೀಕರಣ ಅಂದ್ರೆ ದ ಹ್ಯಾಪಿನೆಸ್ ಈಕ್ವೇಷನ್ ನಿಖರವಾಗಿ ಏನ್ ಹೇಳುತ್ತೆ? ಮೂಲವಸ್ತುವಿನ ಪ್ರಕಾರ ಸಂತೋಷ ಎಂದ್ರೆ ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳ ಬಗೆಗಿನ ನಮ್ಮ ಗ್ರಹಿಕೆ ಮೈನಸ್ ಜೀವನ ಹೀಗೆಯೇ ಇರಬೇಕು ಎಂಬ ನಮ್ಮ ನಿರೀಕ್ಷೆಗಳು. ಗ್ರಹಿಕೆ ಮೈನಸ್ ನಿರೀಕ್ಷೆಗಳು. ಹೌದು. ಅಂದ್ರೆ ಪರ್ಸೆಪ್ಷನ್ ಆಫ್ ಈವೆಂಟ್ಸ್ ಮೈನಸ್ ಎಕ್ಸ್ಪೆಕ್ಟೇಷನ್ಸ್. ನಮ್ಮ ನಿರೀಕ್ಷೆಗಳು ನೈಜ ಘಟನೆಗಿಂತ ಹೆಚ್ಚಾದಾಗ ನಮಗೆ ಸಂಕಟ ಶುರುವಾಗುತ್ತೆ. ಆದ್ರೆ ಇಲ್ಲಿ ನನ್ಗೊಂದು ಪ್ರಶ್ನೆ ಕಾಡ್ತಾ ಇದೆ. ನಾವು ಜೀವನದಲ್ಲಿ ಏನನ್ನೂ ನಿರೀಕ್ಷೆ ಮಾಡಬಾರ್ದು, ಎಲ್ಲವನ್ನೂ ಹಾಗೆಯೇ ಒಪ್ಕೊಳ್ಬೇಕು ಅಂದ್ರೆ ನಮಗೆ ಮಹತ್ವಾಕಾಂಕ್ಷೆ ಲೈಕ್ ಆಂಬಿಷನ್ ಇರಬಾರ್ದು ಅಂತನಾ? ಅದು ಒಂಥರ ಸೋಮಾರಿತನ ಅಲ್ವಾ? ಕಚೇರಿಯಲ್ಲಿ ಪ್ರಮೋಷನ್ ಬೇಕು ಅಥವಾ ನಮ್ಮ ಬಿಸ್ನೆಸ್ ಬೆಳಿಬೇಕು ಅನ್ನೋ ನಿರೀಕ್ಷೆ ಇಟ್ಕೊಳ್ಳೋದು ತಪ್ಪಾ? ಇದು ತುಂಬಾ ಜನರಿಗೆ ಕಾಡುವ ಸಹಜವಾದ ಗೊಂದಲ. ಮಹತ್ವಾಕಾಂಕ್ಷೆ ಇರೋದು ಖಂಡಿತ ತಪ್ಪಲ್ಲ. ಓಕೆ. ಆದ್ರೆ ನಾವಿಲ್ಲಿ ಗಮನಿಸಬೇಕಾದ ಸೂಕ್ಷ್ಮ ಏನಂದ್ರೆ, ನಾವು ಮಾಡುವ ಕೆಲಸದ ಮೇಲೆ ನಮಗೆ ಗಮನ ಇರಬೇಕೆ ಹೊರತು ಅದರ ಫಲಿತಾಂಶ ಹೀಗೇ ಆಗಬೇಕು ಎಂಬ ಕಠಿಣವಾದ ನಿರೀಕ್ಷೆ ಇರಬಾರ್ದು. ಅಂದ್ರೆ ಔಟ್ಕಮ್ ಮೇಲೆ ಅಟ್ಯಾಚ್ಮೆಂಟ್ ಇರಬಾರ್ದು. ಎಕ್ಸಾಕ್ಟ್ಲಿ. ಉದಾಹರಣೆಗೆ, ನೀವು ಒಂದು ಸ್ಟಾರ್ಟಪ್ ಶುರು ಮಾಡ್ತೀರಾ. ಅದು ಯಶಸ್ವಿ ಆಗಬೇಕು ಅಂತ ಹಗಲಿರುಳು ಶ್ರಮ ಪಡ್ತೀರಾ. ಆದ್ರೆ ಮಾರುಕಟ್ಟೆ ಪರಿಸ್ಥಿತಿಯಿಂದಾಗಿ ಅದು ಅಂದುಕೊಂಡಷ್ಟು ಲಾಭ ಮಾಡೋದಿಲ್ಲ. ಇದು ಸಾಮಾನ್ಯವಾಗಿ ಆಗೋ ಅನ್ಸದ್ದೆ. ಇಲ್ಲಿ ಕಷ್ಟಪಡುವುದು ವಾಸ್ತವ. ಆದ್ರೆ ನನ್ನ ಸ್ಟಾರ್ಟಪ್ ಮೊದಲ ವರ್ಷವೇ $1 ಮಿಲಿಯನ್ ಮಾಡ್ಲೇಬೇಕು ಅನ್ನೋದು ನಿಮ್ಮ ನಿರೀಕ್ಷೆ. ಆ ನಿರೀಕ್ಷೆ ಹುಸಿಯಾದಾಗ ಬರುವ ಸಂಕಟ ಇದೆಯಲ್ಲ, ಅದು ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿದೆ. ಅರ್ಥವಾಯ್ತು. ಅಂದ್ರೆ ನಾವು ನಮ್ಮ ಬೆಸ್ಟ್ ಕೊಡ್ಬೇಕು, ಆದ್ರೆ ಆಚೆಗಿನ ಪ್ರಪಂಚ ನಾವೊಂದುಕೊಂಡಂತೆ ವರ್ತಿಸ್ಬೇಕು ಅಂತ ಹಠ ಹಿಡಿಬಾರ್ದು ಅಂತ. ಹೌದು, ನಿಖರವಾಗಿ. ನಾವು ಸಾಮಾನ್ಯವಾಗಿ ನಮ್ಮ ಸಹೋದ್ಯೋಗಿಗಳಿಗೆ ಒಂದು ಮೆಸೇಜ್ ಕಳಿಸಿದಾಗ ಅವರು ತಕ್ಷಣ ರಿಪ್ಲೈ ಮಾಡಬೇಕು ಅಂತ ನಿರೀಕ್ಷಿಸ್ತೀವಿ. ಅವರು ತಡ ಮಾಡಿದ್ರೆ ನಮ್ಗೆ ಸಿಟ್ಟು ಬರುತ್ತೆ. ಇಲ್ಲಿ ವಿಳಂಬವಾಗಿರುವುದು ಸಮಸ್ಯೆಯಲ್ಲ, ಬದಲಾಗಿ ಅವರು ತಕ್ಷಣ ಉತ್ತರಿಸಲೇಬೇಕು ಅನ್ನೋ ನಮ್ಮ ನಿಯಮವೇ ನಮ್ಮ ನಿರಾಸೆಗೆ ಕಾರಣ. ಇಲ್ಲಿ ಅತ್ಯಂತ ಆಕರ್ಷಕವಾದ ಅಂಶವೆಂದರೆ ನಮ್ಮ ಮೆದುಳು ಕಾರ್ಯನಿರ್ವಹಿಸುವ ರೀತಿಯೇ ಆಗಿದೆ. ಅಂದ್ರೆ ನಮ್ಮ ಬ್ರೈನ್ ಡಿಸೈನ್ ಆಗಿರೋದೇ ಹಾಗ. ಹೌದು. ಮಾನವನ ಮೆದುಳು ವಿನ್ಯಾಸಗೊಂಡಿರೋದು ನಾವು ಬದುಕುಳಿಬೇಕು, ಅಂದ್ರೆ ಸರ್ವೈವಲ್ ಅನ್ನೋ ಏಕೈಕ ಉದ್ದೇಶದಿಂದಲೇ ಹೊರತು
ನಾವು ಸದಾ ಸಂತೋಷವಾಗಿರಬೇಕು ಅನ್ನೋ ಕಾರಣಕ್ಕಲ್ಲ. ಅದು ಸದಾ ಅಪಾಯ, ತಿರಸ್ಕಾರ, ನಷ್ಟ ಮತ್ತು ಮುಂಬರುವ ತೊಂದರೆಗಳ ಮುನ್ಸೂಚನೆಗಳನ್ನು ಹುಡುಕ್ತಲೇ ಇರುತ್ತೆ. ಇದು ವಿಕಾಸದ ದೃಷ್ಟಿಯಿಂದ ಎವಲ್ಯೂಷನ್ ದೃಷ್ಟಿಯಿಂದ ನೋಡಿದ್ರೆ ಸರಿ ಅನಿಸುತ್ತೆ. ಪ್ರಾಚೀನ ಕಾಲದಲ್ಲಿ ಒಂದು ಪೊದೆಯ ಹಿಂದೆ ಹುಲಿ ಇರಬಹುದು ಅಂತ ಸುಳ್ಳು ಎಚ್ಚರಿಕೆ ಕೊಡೋದು ನಮ್ಮ ಪ್ರಾಣ ಉಳಿಸ್ತಿತ್ತು. ನಿಜ. ಒಂದು ವೇಳೆ ಅಲ್ಲಿ ಹುಲಿ ಇಲ್ಲದಿದ್ರೂ ಓಡಿ ಹೋಗೋದ್ರಿಂದ ನಮ್ಗೇನು ನಷ್ಟ ಇರ್ಲಿಲ್ಲ, ಸೇಫ್ ಆಗಿರ್ತಿದ್ವಿ. ಆದ್ರೆ ಇಂದಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ಅಥವಾ ಆಧುನಿಕ ಜೀವನದಲ್ಲಿ ನಮ್ಮ ಪರಿಸ್ಥಿತಿ ಬೇರೆಯೇ ಇದೆ ತಾನೆ. ನಮ್ಮ ಬಾಸ್ ಕಳಿಸಿದ ಒಂದು ಸಣ್ಣ ಇಮೇಲ್ ಕೂಡ ನಮಗೆ ಪೊದೆಯಲ್ಲಿನ ಹುಲಿಯಂತೆ ಕಾಣುತ್ತಲ್ಲ. ಹೌದು, ಅದೇ ಸಮಸ್ಯೆ. ಆಧುನಿಕ ಜಗತ್ತಿನಲ್ಲಿ ನಮ್ಗೆ ಜೀವ ಬೆದರಿಕೆಗಳು ಎದುರಾಗುವುದಿಲ್ಲ. ಸಾಮಾಜಿಕ ಮುಜುಗರ, ಉದ್ಯೋಗ ಕಳೆದುಕೊಳ್ಳುವ ಆತಂಕ ಅಥವಾ ಆರ್ಥಿಕ ಅಭದ್ರತೆಗಳೇ ನಮ್ಮ ಇಂದಿನ ಬೆದರಿಕೆಗಳು. ಕರೆಕ್ಟ್. ಆದ್ರೆ ನಮ್ಮ ಮೆದುಳಿಗೆ ಕಾಡಿನ ಹುಲಿಗೂ ಕಚೇರಿಯ ಡೆಡ್ಲೈನ್ಗೂ ವ್ಯತ್ಯಾಸ ಗೊತ್ತಿಲ್ಲ. ಇದು ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್. ಆಫೀಸ್ನಲ್ಲಿ ಯಾರೋ ನಮ್ಮ ಐಡಿಯಾವನ್ನ ಟೀಕಿಸಿದರೆ ಮೆದುಳು ಅದನ್ನ ಜೀವಕ್ಕೆ ಬಂದ ಅಪಾಯ ಅಂತಾನೆ ಭಾವಿಸಿ ಅನಗತ್ಯ ಆತಂಕವನ್ನ ಸೃಷ್ಟಿಸುತ್ತೆ. ನಮ್ಮ ಅಡ್ರಿನಾಲಿನ್ ಹೆಚ್ಚಾಗುತ್ತೆ. ನಾವು ಹೋರಾಡಲು ಅಥವಾ ಓಡಿ ಹೋಗಲು ಸಿದ್ಧರಾಗ್ತೀವಿ. ಇಲ್ಲಿಯೇ ವಿಷಯ ನಿಜವಾಗಿಯೂ ಕುತೂಹಲಕಾರಿಯಾಗುವುದು. ನಮ್ಮ ಮೆದುಳು ಹೀಗೆ ಮಾಡುವಾಗ ಅದು ನಮಗೆ ನೀಡುವ ಪ್ರತಿಯೊಂದು ಆಲೋಚನೆಯೂ ಸತ್ಯ ಅಲ್ಲ ಅಂತ ಮೂಲ ವಸ್ತು ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಖಂಡಿತ. ನಾವು ಯೋಚಿಸುವ ಪ್ರತಿಯೊಂದು ಕೇವಲ ನಮ್ಮ ಮೆದುಳು ಮಾಡಿರುವ ಊಹೆಗಳು ಹೈಪೋಥೆಸಿಸ್ ಮಾತ್ರ. ಅವೇನೂ ವಾಸ್ತವಿಕ ಸತ್ಯಗಳಲ್ಲ. ಹೌದು. ಆಲೋಚನೆಗಳು ಅಂದ್ರೆ ಕೇವಲ ಡೇಟಾವನ್ನ ಪ್ರಾಸೆಸ್ ಮಾಡುವ ಒಂದು ವಿಧಾನ ಅಷ್ಟೇ. ಉದಾಹರಣೆಗೆ, ನಿಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್ ನಿಮ್ಗೆ ನಾಳೆ ನಾವು ಮೀಟಿಂಗ್ ಮಾಡೋಣ ಅಂತ ಒಂದು ಲೈನ್ ಇಮೇಲ್ ಕಳಿಸ್ತಾರೆ. ಅದನ್ನ ನೋಡಿದ ತಕ್ಷಣ ಮೆದುಳು ಅವ್ರಿಗೆ ನನ್ನ ಕೆಲ್ಸ ಇಷ್ಟ ಆಗಿಲ್ಲ, ನನ್ನನ್ನ ಕೆಲ್ಸದಿಂದ ತೆಗಿಬಹುದು ಅಂತ ತನ್ನಷ್ಟಕ್ಕೆ ತಾನೇ ಕಥೆ ಕಟ್ಟಲು ಶುರು ಮಾಡುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ವಾಸ್ತವವಾಗಿ ಆ ಇಮೇಲ್ನ ಹಿಂದಿನ ಕಾರಣ ಬಹುಶಃ ಹೊಸ ಪ್ರಾಜೆಕ್ಟ್ ಬಗ್ಗೆ ಚರ್ಚೆ ಮಾಡೋದಾಗಿರ್ಬೋದು, ಅಥವಾ ಅವರ ಸುಮ್ಮನೆ ಒಂದು ಅಪ್ಡೇಟ್ ಕೇಳ್ತಾ ಇರ್ಬೋದು. ಆದ್ರೆ ಮೆದುಳಿಗೆ ಆ ಅನಿಶ್ಚಿತತೆ, ಆ ಅನ್ಸರ್ಟನಿಟಿ ಇಷ್ಟವಿಲ್ಲ. ಹೌದು. ಹಾಗಾಗಿ ಅದು ಆ ಖಾಲಿ ಜಾಗವನ್ನ ಒಂದು ನಕಾರಾತ್ಮಕ ಕಥೆಯಿಂದ ತುಂಬಿಡುತ್ತೆ. ಇದನ್ನೇ ಪುಸ್ತಕದಲ್ಲಿ ಆಲೋಚನೆಗಳ ಭ್ರಮೆ, ದಿ ಇಲ್ಯೂಷನ್ ಆಫ್ ಥಾಟ್ ಅಂತ ಕರೆದಿರೋದು. ನಾವು ಈ ಭ್ರಮೆಗಳಿಗೆ ಎಷ್ಟೊಂದು ಸುಲಭವಾಗಿ ಬಲಿಯಾಗ್ತೀವಿ. ತುಂಬಾ ಸುಲಭವಾಗಿ. ನಾವು ಏನನ್ನ ಯೋಚಿಸ್ತೀವೋ ಅದು ನಿಜ ಅಂತ ನಾವು ಕುರುಡಾಗಿ ನಂಬ್ತೀವಿ. ನಾನು ಯಾವುದಕ್ಕೂ ಲಾಯಕ್ಕಿಲ್ಲ ಅಥವಾ ಇದು ಖಂಡಿತ ವಿಫಲವಾಗುತ್ತೆ ಅನ್ನೋ ಆಲೋಚನೆಗಳು ಬಂದ ತಕ್ಷಣ ನಾವದನ್ನ ಪ್ರಶ್ನಿಸೋದೇ ಇಲ್ಲ. ಇದೇ ನಾವು ಮಾಡುವ ಮೊದಲ ತಪ್ಪು. ಆದ್ರೆ ಆಲೋಚನೆಗಳು ಬಂದು ಹೋಗುವ ಮೋಡಗಳಂತೆ. ಅವು ವಿಶಾಲವಾದ ಆಕಾಶವನ್ನ ವ್ಯಾಖ್ಯಾನಿಸೋದಿಲ್ಲ ಎನ್ನುವ ಹೋಲಿಕೆ ಮೂಲ ವಸ್ತುವಿನಲ್ಲಿ ಬಹಳ ಚೆನ್ನಾಗಿದೆ. ಹೌದು. ಮತ್ತು ಆ ಭ್ರಮೆಗೆ ಬಲಿಯಾದಾಗ ನಾವು ನಮ್ಮ ಆಲೋಚನೆಗಳೇ ನಮ್ಮ ಗುರುತು ಅಂದ್ಕೊಡ್ತೀವಿ. ಇದು ಮತ್ತೊಂದು ದೊಡ್ಡ ಭ್ರಮೆಗೆ ದಾರಿ ಮಾಡಿಕೊಡುತ್ತೆ. ಯಾವ್ದದು? ಅದೇ ಸ್ಥಿರ ಗುರುತಿನ ಭ್ರಮೆ, ದ ಇಲ್ಯೂಷನ್ ಆಫ್ ಫಿಕ್ಸ್ಡ್ ಐಡೆಂಟಿಟಿ. ನಾವು ನಮ್ಮ ಉದ್ಯೋಗ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ನಮ್ಮ ಹಿಂದಿನ ಸಾಧನೆಗಳನ್ನೇ ನಮ್ಮ ಶಾಶ್ವತ ಗುರುತಂತ ಭಾವಿಸ್ತೀವಿ. ನಾನೊಬ್ಬ ಯಶಸ್ವಿ ಸಿಇಒ, ನಾನು ಯಾವತ್ತೂ ತಪ್ಪು ಮಾಡದ ಪರ್ಫೆಕ್ಷನಿಸ್ಟ್ ಅನ್ನೋ ಒಂದು ಕಠಿಣವಾದ ಐಡೆಂಟಿಟಿಯನ್ನು ನಾವು ಕಟ್ಕೊಳ್ತೀವಿ. ಆದ್ರೆ ನಮ್ಮ ವೃತ್ತಿ ಅಥವಾ ನಮ್ಮ ಸಾಧನೆಗಳು ನಮ್ಮ ಗುರುತನ್ನ ರೂಪಿಸುತ್ತವೆ ಅಲ್ವಾ? ನಮ್ಮನ್ನ ನಾವು ಹಾಗೆ ಗುರುತಿಸ್ಕೊಳ್ಳೋದ್ರಲ್ಲಿ ಏನು ತಪ್ಪು? ತಪ್ಪಿಲ್ಲ. ಆದ್ರೆ ಆ ಕಠಿಣ ಗುರುತಿಗೆ ಧಕ್ಕೆ ಆದಾಗ ಅಥವಾ ನಾವು ವಿಫಲರಾದಾಗ ಉಂಟಾಗುವ ನೋವನ್ನ ಗಮನಿಸಿ. ಒಂದು ವೇಳೆ ಆ ಸಿಇಒ ಕೆಲಸ ಹೋದ್ರೆ ಅಲ್ಲಿ ಬರೀ ಸಂಬಳ ಹೋಗಿರೋದಿಲ್ಲ, ಬದಲಾಗಿ ನಾನು ಯಾರು ಅನ್ನೋ ಅಸ್ತಿತ್ವಕ್ಕೆ ಪೆಟ್ಟು ಬೀಳುತ್ತೆ. ಹೌದು. ನಾನು ಯಶಸ್ವಿ ವ್ಯಕ್ತಿ ಅನ್ನೋ ಕಿರೀಟ ಕಳ್ಚಿಕೊಂಡಾಗ ನಾನು ಏನಕ್ಕೂ ಪ್ರಯೋಜನವಿಲ್ಲ ಅನ್ನೋ ಶೂನ್ಯ ಭಾವ ಕಾಡುತ್ತೆ. ಆದರೆ ವಾಸ್ತವದಲ್ಲಿ ನಾವು ನಮ್ಮ ಕೆಲಸವಲ್ಲ, ನಾವು ನಮ್ಮ ತಪ್ಪುಗಳೂ ಅಲ್ಲ. ಈ ನಮ್ಮ ಐಡೆಂಟಿಟಿಯನ್ನ, ನಮ್ಮ ಈ ಗುರುತನ್ನ ಉಳಿಸ್ಕೊಳ್ಳೋದಕ್ಕಾಗಿಯೇ ನಾವು ಪ್ರಪಂಚವನ್ನ ನಮ್ಮ ಹತೋಟಿಯಲ್ಲಿಟ್ಕೊಳ್ಳಲು ಪ್ರಯತ್ನಿಸ್ತೀವಿ ಅನ್ಸುತ್ತೆ. ಇದು ಮೂಲ ವಸ್ತುವಿನಲ್ಲಿ ಹೇಳಿರುವ ಮೂರನೇ ಭ್ರಮೆ, ನಿಯಂತ್ರಣದ ಭ್ರಮೆ, ದಿ ಇಲ್ಯೂಷನ್ ಆಫ್ ಕಂಟ್ರೋಲ್. ಹೌದು. ನಮ್ಮ ಬಿಸ್ನೆಸ್, ನಮ್ಮ ಮಕ್ಕಳು, ನಮ್ಮ ಟ್ರಾಫಿಕ್ ಎಲ್ಲವೂ ನಮ್ಮ ಕಂಟ್ರೋಲ್ನಲ್ಲಿರ್ಬೇಕು ಅಂತ ನಾವು ಒದ್ದಾಡ್ತೀವಿ. ಆದ್ರೆ ಕಾರ್ಪೊರೇಟ್ ಜಗತ್ನಲ್ಲಿ ನಾವು ಎಲ್ಲವನ್ನೂ ಕಂಟ್ರೋಲ್ ಮಾಡ್ಲೇಬೇಕಲ್ವಾ? ಮೈಕ್ರೋ ಮ್ಯಾನೇಜ್ ಮಾಡದಿದ್ರೆ ಕೆಲ್ಸ ಹೇಗೆ ಆಗುತ್ತೆ? ಅದು ನಾವು ಸಾಮಾನ್ಯವಾಗಿ ಮಾಡೋ ತಪ್ಪು ಲೆಕ್ಕಾಚಾರ. ನಿಯಂತ್ರಣ ಅನ್ನೋದು ವಾಸ್ತವದಲ್ಲಿ ಅಸಾಧ್ಯವಾದದ್ದು. ನಾವು ಒಂದು ಪ್ರೆಸೆಂಟೇಷನ್ ಅನ್ನ ಸಂಪೂರ್ಣವಾಗಿ ಪ್ಲಾನ್ ಮಾಡಿರಬಹುದು, ಆದರೆ ಅದೇ ಸಮಯಕ್ಕೆ ಇಂಟರ್ನೆಟ್ ಕೈ ಕೊಡಬಹುದು ಅಥವಾ ಕ್ಲೈಂಟ್ ಮೂಡ್ ಸರಿಯಿಲ್ಲದಿರಬಹುದು. ಅಲ್ಲಿ ನಮ್ಮ ಕಂಟ್ರೋಲ್ ಏನು ಕೆಲಸ ಮಾಡುತ್ತೆ? ಅಲ್ಲಿ ನಾವು ಅಸಹಾಯಕರಾಗ್ತೀವಿ. ಹೌದು. ಎಲ್ಲವನ್ನೂ ನಿಯಂತ್ರಿಸುವ ಬದಲು ಪರಿಸ್ಥಿತಿಗೆ ತಕ್ಕಂತೆ ಬುದ್ಧಿವಂತಿಕೆಯಿಂದ ಸ್ಪಂದಿಸುವ ಕಲೆ, ಅಂದ್ರೆ ಕೋಆಪರೇಷನ್ ನಮಗೆ ಒಲಿಬೇಕು.
ನದಿಯ ಹರಿವನ್ನ ಕಂಟ್ರೋಲ್ ಮಾಡಲು ಹೋದ್ರೆ ಕೊಚ್ಚಿ ಹೋಗ್ತೀವಿ, ಆದ್ರೆ ಅದರ ಜೊತೆ ಈಜೋದನ್ನ ಕಲ್ತ್ರೆ ಪಾರಾಗ್ತೀವಿ. ಎಂತ ಅದ್ಭುತವಾದ ಹೋಲಿಕೆ. ಅಂದ್ರೆ ಅನಿಶ್ಚಿತತೆಯನ್ನ ಒಪ್ಪುಕೊಳ್ಳೋದು. ನಾವು ಹೀಗೆ ಎಲ್ಲವನ್ನೂ ಕಂಟ್ರೋಲ್ ಮಾಡಲು ಪ್ರಯತ್ನಿಸೋದು ಬಹುಶಃ ನಾವು ಯಾವಾಗ್ಲೂ ಭವಿಷ್ಯದ ಬಗ್ಗೆ ಆತಂಕದಲ್ಲಿ ಇರೋದ್ರಿಂದ ಅನ್ಸತ್ತೆ. ನಾಳೆ ಏನಾಗುತ್ತದೆಯೋ ಅನ್ನೋ ಆಲೋಚನೆ. ಎಕ್ಸಾಕ್ಟ್ಲಿ. ಇದನ್ನೇ ಲೇಖಕರು ಸಮಯದ ಭ್ರಮೆ, ದಿ ಇಲ್ಯೂಷನ್ ಆಫ್ ಟೈಮ್ ಅಂತ ವಿವರಿಸಿದ್ದಾರೆ. ನಾವು ಪ್ರಸ್ತುತ ಕ್ಷಣದಲ್ಲಿ ಬದುಕೋದೇ ಇಲ್ಲ ಅಲ್ವಾ? ನಮ್ಮ ಹೆಚ್ಚಿನ ಸಂಕಟ ಇರೋದು ಒಂದು ಆಗಿಹೋದ ಭೂತಕಾಲದ ನೆನಪುಗಳಲ್ಲಿ, ಇಲ್ಲವೇ ಇನ್ನು ಬಾರದ ಭವಿಷ್ಯಕಾಲದ ಆತಂಕದಲ್ಲಿ. ಹೌದು. ಸಮಯ ಅನ್ನೋದು ಮಾನಸಿಕ ಕಲ್ಪನೆ ಮಾತ್ರ. ನಮ್ಮ ಮೆದುಳು ನಿರಂತರವಾಗಿ ಹಳೆಯ ತಪ್ಪುಗಳನ್ನ ಮೆಲುಕು ಹಾಕ್ತಾ ಅಥವಾ ಮುಂದಿನ ತಿಂಗಳ ಇಎಂಐ ಬಗ್ಗೆ ಆತಂಕ ಸೃಷ್ಟಿಸ್ತಾ ಇರುತ್ತೆ. ನಿಜ. ಆದ್ರೆ ಈ ನಿಖರವಾದ ಕ್ಷಣದಲ್ಲಿ, ಅಂದ್ರೆ ಈಗ, ಈ ಕ್ಷಣದಲ್ಲಿ ನಮಗೇನಾದ್ರೂ ಅಪಾಯವಿದೆಯೇ ಅಂತ ಕೇಳ್ಕೊಂಡ್ರೆ ಬಹುತೇಕ ಉತ್ತರ ಇಲ್ಲ ಎಂದೇ ಬರುತ್ತೆ. ಕಲ್ಪನೆಗಳಿಲ್ಲದೆ ನಾವು ವರ್ತಮಾನದಲ್ಲಿ ಬದುಕಿದ್ರೆ ಬಹುಪಾಲು ಸಮಸ್ಯೆಗಳು ಇರೋದೇ ಇಲ್ಲ. ಆದ್ರೆ ಭವಿಷ್ಯದ ಬಗ್ಗೆ ಯೋಚಿಸಿದ ತಕ್ಷಣ ನಮ್ಗೆ ಭಯ ಶುರುವಾಗುತ್ತೆ. ಈ ಭಯವೂ ಕೂಡ ಒಂದು ಭ್ರಮೆಯೇ ಅಂತ ಪುಸ್ತಕದಲ್ಲಿ ಹೇಳಿದ್ದಾರೆ, ದಿ ಇಲ್ಯೂಷನ್ ಆಫ್ ಫಿಯರ್. ಹೌದು, ಇದು 5ನೇ ಭ್ರಮೆ. ಆದ್ರೆ ಭಯ ಅನ್ನೋದು ತುಂಬಾ ನೈಜವಾಗಿ ಫೀಲ್ ಆಗುತ್ತೆ ತಾನೆ. ಉದಾಹರಣೆಗೆ, ನಾಳೆ ಒಂದು ದೊಡ್ಡ ಇನ್ವೆಸ್ಟರ್ ಮೀಟಿಂಗ್ ಇದೆ. ನಾನ್ ಸರಿಯಾಗಿ ಪ್ರಿಪೇರ್ ಆಗದಿದ್ರೆ ಫೇಲ್ ಆಗ್ತೀನಿ ಅನ್ನೋ ಭಯ ಇದೆಯಲ್ಲ, ಅದು ನನಗೆ ಸಹಾಯ ಮಾಡಲ್ವಾ? ಅದು ನನ್ನನ್ನ ಪ್ರಿಪೇರ್ ಆಗೋಕೆ ಪುಷ್ ಮಾಡುತ್ತೆ ಅಲ್ವಾ? ಅಲ್ಲಿ ನಾವು ಎರಡನ್ನ ಬೇರೆ ಬೇರೆಯಾಗಿ ನೋಡ್ಬೇಕು. ಪ್ರಿಪೇರ್ ಆಗುವುದು ಪ್ರಾಯೋಗಿಕವಾದ ಕೆಲಸ, ಅದು ನೈಜ. ಓಕೆ. ಆದ್ರೆ ನಾನು ತಪ್ಪು ಮಾಡಿದ್ರೆ ನನ್ನ ಕೆರಿಯರ್ ಮುಗೀತು, ಎಲ್ಲರೂ ನನ್ನ ನೋಡಿ ನಗ್ತಾರೆ ಅಂತ ನಮ್ಮ ತಲೆಯಲ್ಲಿ ಓಡುತ್ತಲ್ಲ, ಅದು ಮಾನಸಿಕ ಸಂಕಟ. ಭಯವು ವಾಸ್ತವವಲ್ಲ, ಅದು ಭವಿಷ್ಯದ ಬಗೆಗಿನ ಒಂದು ಅತ್ಯಂತ ಕೆಟ್ಟ ಊಹೆ ಮಾತ್ರ. ಒಂದು ವರ್ಸ್ಟ್ ಕೇಸ್ ಸಿನಾರಿಯೋ ಲೂಪ್ ಅದು. ಓ, ಅಂದ್ರೆ ನಾವು ಸುನ್ನೆ ಕೆಟ್ಟದ್ದೇ ಆಗುತ್ತೆ ಅಂತ ಕಲ್ಪನೆ ಮಾಡ್ಕೊಳ್ತೀವಿ. ಹೌದು. ಇದರ ಅತ್ಯಂತ ಕೆಟ್ಟ ಪರಿಣಾಮ ಏನಾಗಬಹುದು, ಅದನ್ನು ನಾನು ಎದುರಿಸಬಲ್ಲೇನೆ ಅಂತ ತಾರ್ಕಿಕವಾಗಿ ಪ್ರಶ್ನಿಸಿಕೊಂಡಾಗ ಬಹುಪಾಲು ಭಯಗಳು ಕರಗಿ ಹೋಗುತ್ತವೆ. ಮತ್ತು ನಾವು ಭಯ ಬಿದ್ದಾಗ ನಮಗೆ ನಾವೇ ಒಂಟಿಯಂತೆ ಅನ್ಸೋಕ್ ಶುರುವಾಗತ್ತೆ. ನಾನು ಬೇರೆ, ಈ ಪ್ರಪಂಚ ಬೇರೆ, ಇಲ್ಲಿ ಯಾರೂ ನನಗೆ ಸಹಾಯ ಮಾಡಲ್ಲ ಅನ್ನೋ ಭಾವನೆ ಬರುತ್ತೆ. ಇದು ಕೊನೆಯ ಭ್ರಮೆಯಾದ ಪ್ರತ್ಯೇಕತೆಯ ಭ್ರಮೆಗೆ, ದ ಇಲ್ಯೂಷನ್ ಆಫ್ ಸೆಪರೇಷನ್ಗೆ ಕನೆಕ್ಟ್ ಆಗುತ್ತೆ. ನಮ್ಮ ಅಹಂಕಾರ ಅಥವಾ ಈಗೋ ನಮ್ಮನ್ನ ಇತರರಿಂದ ಬೇರ್ಪಡಿಸತ್ತೆ ಅಲ್ವಾ? ಆಫೀಸ್ನಲ್ಲಿ ಯಾರೋ ನಮ್ಗಿಂತ ಬೇಗ ಪ್ರಮೋಷನ್ ತಗೊಂಡ್ರೆ ನಮ್ಮಲ್ಲಿ ಅಸೂಯೆ ಮತ್ತು ಒಂಟಿತನ ಕಾಡತ್ತೆ. ನಿಜ. ಇತರರೊಂದಿಗೆ ಹೋಲಿಕೆ ಮಾಡ್ಕೊಳ್ಳೋದ್ರಿಂದಲೇ ನಮ್ಮ ನೋವು ಹೆಚ್ಚಾಗುವುದು. ನಾವು ಎಲ್ಲರೊಂದಿಗೂ ಕನೆಕ್ಟೆಡ್ ಆಗಿದ್ದೀವಿ ಅನ್ನೋದನ್ನ ಮರ್ತುಬಿಡ್ತೀವಿ. ಹೌದು. ಇದನ್ನು ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ, ಈ 6 ಭ್ರಮೆಗಳನ್ನ ಅರ್ಥ ಮಾಡ್ಕೊಂಡಾಗ ಈ ಪುಸ್ತಕದ ಅತ್ಯಂತ ಪ್ರಮುಖ ಸಂದೇಶ ಒಂದು ನಮಗೆ ಸ್ಪಷ್ಟವಾಗುತ್ತೆ. ಅದೇ ನೋವು ಮತ್ತು ಸಂಕಟದ ನಡುವಿನ ವ್ಯತ್ಯಾಸ ತಾನೇ? ಎಕ್ಸಾಕ್ಟ್ಲಿ. ಪೈನ್ ವರ್ಸಸ್ ಸಫರಿಂಗ್. ನೋವು ಎಂಬುದು ಜೀವನದಲ್ಲಿ ಅನಿವಾರ್ಯ, ಆದರೆ ಸಂಕಟ ಎಂಬುದು ಐಚ್ಛಿಕ. ಪೈನ್ ಇಸ್ ಇನೆವಿಟಬಲ್, ಸಫರಿಂಗ್ ಇಸ್ ಆಪ್ಷನಲ್. ಇದನ್ನ ನಾವು ಹೇಗೆ ಬೇರ್ಪಡಿಸೋದು? ದೈಹಿಕವಾದ ಕಾಯಿಲೆ, ಆರ್ಥಿಕ ನಷ್ಟ ಅಥವಾ ಪ್ರೀತಿಪಾತ್ರರನ್ನ ಕಳೆದುಕೊಳ್ಳುವುದು ಇವೆಲ್ಲವೂ ನೋವನ್ನ ತರ್ತವೆ. ಅದನ್ನ ತಪ್ಪಿಸಲು ಯಾರಿಗೂ ಸಾಧ್ಯವಿಲ್ಲ. ಆದರೆ ನನಗೆ ಹೀಗೇಕೆ ಆಯಿತು, ಇದು ನ್ಯಾಯವಲ್ಲ ಅಂತ ವಾಸ್ತವದೊಂದಿಗೆ ಜಗಳವಾಡುವುದೇ ಸಂಕಟ. ಮೋ ಗೌದತ್ ಅವರ ಜೀವನದಲ್ಲೂ ಅದೇ ಆಯ್ತು ಅಲ್ವಾ? ಅವರು ತಮ್ಮ ಮಗನನ್ನ ಕಳಕೊಂಡಾಗ ತೀವ್ರವಾದ ನೋವನ್ನ ಅನುಭವಿಸಿದ್ರು. ಅವರು ಅಳಲಿಲ್ಲ ಎಂದಲ್ಲ. ಖಂಡಿತ, ಅವರು ಮನುಷ್ಯರೇ, ಅವ್ರಿಗೂ ನೋವಾಗಿತ್ತು. ಆದ್ರೆ ಹೀಗೇಕೆ ಆಯ್ತು ಅಂತ ವಾಸ್ತವದೊಂದಿಗೆ ನಿರಂತರವಾಗಿ ಹೋರಾಡುವುದನ್ನ ಅವರು ನಿಲ್ಸಿದ್ರು. ವಾಸ್ತವವನ್ನ ಒಪ್ಪಿಕೊಳ್ಳುವುದು ಅಂದ್ರೆ ನಮ್ಮ ಪ್ರೀತಿಪಾತ್ರರನ್ನ ಮರೆಯುವುದಲ್ಲ ಅಥವಾ ಪರಿಸ್ಥಿತಿಗೆ ಶರಣಾಗುವುದಲ್ಲ. ಹೌದು. ಬದಲಾಗಿ ಆ ಘಟನೆಯ ಮೇಲಿನ ನಮ್ಮ ವಿರೋಧವನ್ನ ಬಿಡುವುದು. ನಮ್ಮ ಮೆದುಳು ಕಟ್ಟುಮ ಇದು ಹೀಗೆಯೇ ಇರಬೇಕಿತ್ತು ಅನ್ನೋ ಕಥೆಯಿಂದ ಹೊರಬರುವುದು. ಹೌದು. ಆ ವಿರೋಧವನ್ನ ಬಿಟ್ಟಾಗ, ನಮ್ಮ ಮನಸ್ಸಿನಲ್ಲಿರುವ ಆ ಗದ್ದಲಗಳೆಲ್ಲ ನಿಂತಾಗ ನಮಗೆ ಫ್ಲೋ ಎಂಬ ಸ್ಥಿತಿ ಸಿಗುತ್ತೆ. ಫ್ಲೋ ಅಂದ್ರೆ ಏನು ನಿಖರವಾಗಿ? ಫ್ಲೋ ಅಂದ್ರೆ ಕೇವಲ ಸಂತೋಷವಾಗಿರುವುದಲ್ಲ, ಅದು ಒಂದು ಕೆಲಸದಲ್ಲಿ ಸಂಪೂರ್ಣವಾಗಿ ಮಗ್ನರಾಗುವ ಸ್ಥಿತಿ. ಅಲ್ಲಿ ಸಮಯದ ಅರಿವೇ ಇರುವುದಿಲ್ಲ, ನಮ್ಮ ಈಗೋ ಕರಗಿ ಹೋಗಿರುತ್ತೆ. ಲೈಕ್ ನಾವು ಯಾವುದು ನಮಗಿಷ್ಟವಾದ ಕೆಲಸ ಮಾಡುವಾಗ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಅಲ್ವಾ, ಆ ಥರ. ಎಕ್ಸಾಕ್ಟ್ಲಿ. ಯಾವುದೇ ಅಪಾಯದ ಮುನ್ಸೂಚನೆ ಇಲ್ಲದಾಗ, ನಿರೀಕ್ಷೆಯ ಭಂಗವಾಗದಾಗ ಮತ್ತು ಭವಿಷ್ಯದ ಭಯಾನಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಓಡದಿದ್ದಾಗ ನಮಗೆ ಸಹಜವಾಗಿ ಸಿಗುವ ಶಾಂತಿಯೇ ಈ ಫ್ಲೋ. ಇದು ಮನುಷ್ಯನ ಸಹಜ ಸ್ಥಿತಿ. ಹಾಗಾದ್ರೆ ಇವೆಲ್ಲದರ ಅರ್ಥವೇನು?
ನಮ್ಮ ಈ ಗಡಿಬಿಡಿಯ ಆತಂಕದ ಜೀವನಕ್ಕೆ ನಾವಿದನ್ನ ಹೇಗೆ ಅಳವಡಿಸಿಕೊಳ್ಳಬಹುದು? ಮೋಗಾವ್ ದತ್ ಅವರು ಕೆಲವು ಪ್ರಾಯೋಗಿಕ ವಿಧಾನಗಳನ್ನ ನೀಡಿದ್ದಾರೆ. ಓಕೆ, ಅದನ್ನ ನೋಡೋಣ. ಮೊದಲನೆಯದಾಗಿ, ನಮ್ಮ ಪ್ರತಿಯೊಂದು ನಕಾರಾತ್ಮಕ ಆಲೋಚನೆಯನ್ನೂ ನಾವು ಪ್ರಶ್ನಿಸಬೇಕು ಅಲ್ವಾ? ಇದು ನಿಜವೇ? ಇದು ಬರೀ ನನ್ನ ಮೆದುಳಿನ ಊಹೆಯೇ ಅಂತ ಕೇಳ್ಕೊಳ್ಬೇಕು. ಹೌದು. ಎರಡನೆಯದಾಗಿ, ನಡೆದ ಘಟನೆ ಮತ್ತು ಅದರ ಬಗ್ಗೆ ನಾವು ಕಟ್ಟಿಕೊಳ್ಳುವ ಕಥೆಯನ್ನ ಪ್ರತ್ಯೇಕಿಸುವುದು. ಒಂದು ಕ್ಲೈಂಟ್ ಮೀಟಿಂಗ್ ಕ್ಯಾನ್ಸಲ್ ಆದ್ರೆ ಅದು ಕೇವಲ ಒಂದು ಘಟನೆಯಷ್ಟೇ. ನನ್ನ ಐಡಿಯಾ ಚೆನ್ನಾಗಿಲ್ಲ, ನಾನು ಫೇಲ್ ಆದೆ ಅನ್ನೋದು ನಮ್ಮ ಕಲ್ಪನೆ. ಖಂಡಿತ. ಜೊತೆಗೆ ನಾವು ಎಲ್ಲವನ್ನೂ ನಿಯಂತ್ರಿಸುವ ಅಭ್ಯಾಸವನ್ನ ಬಿಟ್ಟು ಅನಿಶ್ಚಿತತೆಯ ಜೊತೆ ಹೊಂದಿಕೊಳ್ಳುವುದನ್ನ ಕಲಿಬೇಕು. ಮಾಹಿತಿಯ ಅತಿಯಾದ ಹರಿವು ಮತ್ತು ನಿರಂತರ ಆತಂಕದಿಂದ ಕೂಡಿರುವ ಈ ಇಂದಿನ ಜಗತ್ತಿನಲ್ಲಿ ಪ್ರತಿದಿನ ನಮಗೆ ನೂರಾರು ನೋಟಿಫಿಕೇಷನ್ಗಳು ಬರ್ತವೆ. ಹೌದು, ಫೋನ್ ನೋಡಿದ್ರೆ ಸಾಕು, ಬರೀ ಅಲರ್ಟ್ಗಳೇ. ಪ್ರತಿಯೊಂದು ನಮ್ಮನ್ನ ಅಲರ್ಟ್ ಮಾಡ್ತವೆ. ಇಂಥ ಸಮಯದಲ್ಲಿ ಈ ತತ್ವಗಳು ನಮಗೆ ಅತ್ಯಂತ ಉಪಯುಕ್ತವಾಗಿವೆ. ಸಂತೋಷವನ್ನ ನಾವು ಹೊರಗಡೆ ಎಲ್ಲಿಯೋ ಹುಡುಕಬೇಕಾಗಿಲ್ಲ, ಅಥವಾ ಅದನ್ನ ಹೊಸ ಗಾಡಿ ಕೊಳ್ಳೋದ್ರಿಂದಲೋ ಪ್ರಮೋಷನ್ ತೆಗೆದುಕೊಳ್ಳೋದ್ರಿಂದಲೋ ಸಾಧಿಸಬೇಕಾಗಿಲ್ಲ. ನಮ್ಮ ಮನಸ್ಸಿನೊಳಗಿನ ಅನಗತ್ಯ ಗದ್ದಲವನ್ನ ಕಡಿಮೆ ಮಾಡಿದ್ರೆ, ಸ್ಪಷ್ಟತೆಯನ್ನ ಕಂಡುಕೊಂಡ್ರೆ ಸಂತೋಷ ತಾನಾಗೇ ಹೊರಹೊಮ್ಮುತ್ತದೆ. ಹೌದು. ನಿಜಕ್ಕೂ ಇದು ನಮ್ಮ ಆಲೋಚನಾ ಕ್ರಮವನ್ನೇ ಬದಲಾಯಿಸಬಲ್ಲ ಒಳನೋಟ. ದೈನಂದಿನ ಗೊಂದಲಗಳನ್ನ ಶಾಂತಿಯಿಂದ ಎದುರಿಸಲು, ಅತಿಯಾದ ಮಾಹಿತಿಯಿಂದ ಉಸಿರುಗಟ್ಟುವ ಬದಲು ನಾವು ಏನನ್ನ ನಂಬಬೇಕು ಮತ್ತು ಏನನ್ನ ನಿರ್ಲಕ್ಷಿಸಬೇಕು ಎನ್ನುವ ವಿವೇಚನೆಯನ್ನ ಇದು ನಮಗೆ ಕಲಿಸುತ್ತದೆ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟಾಕುತ್ತದೆ. ಏನು ಆ ಪ್ರಶ್ನೆ? ಈ ಎಲ್ಲ ಆಳವಾದ ವಿಶ್ಲೇಷಣೆಗಳನ್ನು ಗಮನಿಸಿದ ನಂತರ ನಾವೆಲ್ಲರೂ ಸ್ವಲ್ಪ ಹೊತ್ತು ಯೋಚಿಸಬೇಕಾದ ವಿಚಾರ ಒಂದಿದೆ. ನಮ್ಮನ್ನ ರಕ್ಷಿಸಲು ನಮ್ಮ ಮೆದುಳು ನಿರಂತರವಾಗಿ ಇಂಥ ಸುಳ್ಳು ಕಥೆಗಳನ್ನ, ಭ್ರಮೆಗಳನ್ನ ಸೃಷ್ಟಿಸುತ್ತದೆ ಎಂದಾದರೆ, ಓಕೆ, ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅಪ್ಪಿಕೊಂಡಿರುವ ಇನ್ನೆಷ್ಟು ಪರಮಸತ್ಯಗಳು ಕೇವಲ ಅನಿಶ್ಚಿತತೆಯ ಬಗ್ಗೆ ನಮ್ಮ ಮೆದುಳು ನೀಡುತ್ತಿರುವ ಅತಿಯಾದ ಪ್ರತಿಕ್ರಿಯೆಗಳಾಗಿರಬಹುದು. ವಾವ್, ಇದು ನಿಜಕ್ಕೂ ಆಳವಾದ ಪ್ರಶ್ನೆ. ನಾವು ಸತ್ಯ ಅಂತ ಬಲವಾಗಿ ನಂಬಿರುವ ನಮ್ಮ ಕೋಪ, ನಮ್ಮ ಅಸೂಯೆ, ನಮ್ಮ ಜೀವನದ ಕಠಿಣ ನಿಯಮಗಳು, ಇವುಗಳೆಲ್ಲವೂ ಕೇವಲ ನಮ್ಮ ಮೆದುಳಿನ ತಪ್ಪು ಲೆಕ್ಕಾಚಾರವಾಗಿರಬಹುದೇ? ಖಂಡಿತ. ಇದನ್ನ ಪ್ರತಿಯೊಬ್ಬರೂ ತಮ್ಮೊಳಗೆ ತಾವು ಪ್ರಶ್ನಿಸಿಕೊಳ್ಳಬೇಕಾಗಿದೆ. ಈ ಆಳವಾದ ವಿಶ್ಲೇಷಣೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಸಿಗೋಣ.